ಮಾಜಿ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಈ ಬಾರಿ ವಿರೋಧ ಪಕ್ಷದ ನೇತೃತ್ವವನ್ನು ವಹಿಸಲಿದ್ದಾರೆ. ನಿನ್ನೆ ತಿರುವನಂತಪುರಂನಲ್ಲಿ ನಡೆದಂತಹ ಸಿಪಿಎಂ ರಾಜ್ಯ ಸಮಿತಿ ಸಭೆಯಲ್ಲಿ ಈಗ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಕಳೆದ 10 ವರ್ಷಗಳಿಂದ ಕೇರಳವನ್ನು ಆಳ್ತಾ ಇದ್ದಂತಹ ಎಲ್ಡಿಎಫ್ ಸರ್ಕಾರ ಈ ಚುನಾವಣೆಯಲ್ಲಿ ಕೇವಲ 35 ಸ್ಥಾನಗಳನ್ನು ಗೆದ್ದಿದೆ. ಸಿಪಿಎಂ ನೇತೃತ್ವದ ಎಡರಂಗಕ್ಕೆ ಭಾರಿ ಹಿನ್ನಡೆಯಾದ ನಂತರ ಈಗ ಅನುಭವಿ ನಾಯಕ ಪಿಣರಾಯಿ ವಿಜಯನ್ ಅವರೇ ವಿರೋಧ ಪಕ್ಷದ ನೇತೃತ್ವ ವಹಿಸಬೇಕು ಅಂತ ಪಕ್ಷ ನಿರ್ಧರಿಸಿದೆ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಈಗ ಈ ಹಿಂದೆ ಅವರು ಸಚಿವರಾಗಿ ಮತ್ತು 10 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಸೇವೆಯನ್ನ ಸಲ್ಲಿಸಿದ್ರು. ಪಿಣರಾಯಿ ವಿಜಯನ್ ಅವರು ವಿರೋಧ ಪಕ್ಷದ ನಾಯಕರಾಗ್ತಾ ಇರುವುದು ಇದೇ ಮೊದಲು. ಕಾಂಗ್ರೆಸ್ ಹೈಕಮಾಂಡ್ ವಿ.ಡಿ. ಸತೀಶನ್ ಅವರನ್ನ ಮುಖ್ಯಮಂತ್ರಿ ಹುದ್ದೆಗೆ ಘೋಷಿಸಿದ ನಂತರ ಈಗ ಪಿಣರಾಯಿ ವಿಜಯನ್ ಅವರನ್ನ ವಿರೋಧ ಪಕ್ಷದ ನಾಯಕರನ್ನಾಗಿ ಈಗ ಮಾಡೋಕೆ ಸಿಪಿಎಂ ನಿರ್ಧರಿಸಿದೆ. 16ನೇಯ ಕೇರಳ ವಿಧಾನಸಭೆಯು ಈಗ ಕಳೆದ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದಂತಹ ವಿ.ಡಿ. ಸತೀಶನ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ವಹಿಸಿಕೊಂಡ್ರೆ, ಮುಖ್ಯಮಂತ್ರಿಯಾಗಿದ್ದಂತಹ ಪಿಣರಾಯಿ ವಿಜಯನ್ ಅವರು ಈಗ ವಿರೋಧ ಪಕ್ಷದ ನಾಯಕರಾಗುವ ಮೂಲಕ ಕೇರಳ ವಿಧಾನಸಭೆಯು ವಿಶಿಷ್ಟ ಸಂಗಮಕ್ಕೆ ಸಾಕ್ಷಿಯಾಗಲಿದೆ. ಇನ್ನು ಮುಖ್ಯಮಂತ್ರಿ ವಿ.ಡಿ. ಸತೀಶನ್ ಸೇರಿದಂತೆ ಕೇರಳದ ನೂತನ ಯುಡಿಎಫ್ ಸರ್ಕಾರದಲ್ಲಿ ಈಗ ಕಾಂಗ್ರೆಸ್ನಿಂದ 12 ಮಂದಿ ಶಾಸಕರು ಸಂಪುಟದಲ್ಲಿ ಅವಕಾಶವನ್ನು ಪಡೆಯುವಂತಹ ಸಾಧ್ಯತೆ ಇದೆ. ಇನ್ನು ಹಿರಿಯ ನಾಯಕರು ಯುವ ಪೀಳಿಗೆ ಇಬ್ಬರನ್ನೂ ಕೂಡ ಒಳಗೊಂಡಂತಹ ಸಮತೋಲಿತ ಸಚಿವರ ಪಟ್ಟಿಯನ್ನ ಹೈಕಮಾಂಡ್ ರೂಪಿಸ್ತಾ ಇದೆ ಅಂತ ಸದ್ಯ ತಿಳಿದು ಬಂದಿದೆ.